ಮಾವಯ್ಯ. ಹೇಳಮ್ಮ. ಮಾವಯ್ಯ, ಸ್ವಲ್ಪ ರೇಷನ್ ಎಲ್ಲ ಬೇಕಿತ್ತು ಮಾವಯ್ಯ. ಮದ್ವೆ ಮನೆಗೆಲ್ಲ ನಾನು ಸ್ವಲ್ಪ ಎಲ್ಲ ಖರ್ಚಾಗೋಗ್ಬಿಟ್ಟೈತೆ. ಮದ್ವೆ ಟೈಮಾಗ ಅದು ಇದು ಎಲ್ಲ ನಾನು ಸ್ವಲ್ಪ ಐಟಮ್ಸ್ ಎಲ್ಲಾನು ಬರ್ದಿಟ್ಟಿದ್ದೆ ಅಡ್ಗಿಗೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಐಟಮ್ಸ್ ತಗೊಂಡ್ ಬರ್ಬೇಕಿತ್ತು. ಓ ಹೌದಾ. ಸರಿ ಸರಿ ಕಣಮ್ಮ, ಒಂದು ಲಿಸ್ಟ್ನ ಬರ್ದ್ಕೊಡು. ಹೋಗ್ಬಿಟ್ಟು ತಗೊಂಡ್ಬಿಟ್ಟು ಬರ್ತೀನಿ. ಇನ್ನೇನು ಇವಾಗ ಸದ್ಯಕ್ಕೆ ಕೆಲಸ ಇಲ್ಲ, ಹೋಗಿ ತರ್ತೀನಿ. ಬರ್ದ್ಕೊಡಮ್ಮ. ಮಾವಯ್ಯ, ಸರಿ ಬರ್ದ್ಕೊಡೋಣ. ಅದಕ್ಕೂ ಮುಂಚೆ ನಿಮ್ಮ ಮೊದಲನೇ ಹೆಂಡ್ತಿಯವರಲ್ಲ ಅವ್ರನ್ನೂ ಕರೀರಿ. ಯಾಕಂದ್ರೆ ಎರಡು ಫ್ಯಾಮಿಲಿನೂ ಸೇರ್ಬಿಟ್ಟೆ ತಾನೇ ಇಲ್ಲೆಲ್ಲ ಅಡುಗೆನ ಮಾಡ್ಕೊಂಡು ತಿಂತಾ ಇರೋದು. ಅದಕ್ಕೇನೆ ಅವರು ಸ್ವಲ್ಪ ರೇಷನ್ಗೆ ಅಮೌಂಟ್ ಕೊಡಬೇಕು ತಾನೇ. ನೀವು ಕರೀರಿ ಅವ್ರನ್ನ. ಅಯ್ಯೋ, ಅವ್ರ ಕತೆಗೆ ಹೋಗಮ್ಮ ನೀನು. ಅವ್ರು ಎಲ್ಲಿ ಕೊಡ್ತಾರೆ ಅಂತ ಅನ್ಕೊಂಡಿದ್ಯಾ? 10 ರೂಪಾಯಿನೂ ಕೊಡಲ್ಲ ಅವರು. ಅವ್ರ ಕತೆ ಬಿಟ್ಬಿಡು. ಅವ್ರು ಕೊಟ್ಟಾಗ ನಾವು ಇಸ್ಕೊಂಡಾಗ ಅದೆಲ್ಲ ಬೇಕಿಲ್ಲ. ನಿಂಗೆ ಏನೇನು ಬೇಕು ಹೇಳು ಲಿಸ್ಟು, ನಾನೇ ಏನೇ ತೊಗೊಂಡ್ಬಿಟ್ಟು ಬರ್ತೀನಿ. ಮಾವಯ್ಯ, ನಾನು ಹೇಳಿದ್ನಲ್ಲ ಅಷ್ಟು ಮಾಡಿ. ಸುಮ್ಮನೆ ಅವ್ರನ್ನ ಹಿಂಗೆ ಬಿಟ್ರೆ ಅತಿಯಾಗಿ ತಿಂದು ಬಿಟ್ಟಿಗಳು ತಿಂದ್ಬಿಟ್ಟು ಅತಿಯಾಗಿ ಬೆಳೆದು ಬಿಟ್ಟವ್ರೆ. ತಿಂದ್ಕೊಬ್ಬನ ಕರಗಿಸ್ಬೇಕು ಹಂಗೇನೆ. ನೀವು ಕರೀರಿ ಮಾವಯ್ಯ ಸುಮ್ಮನೆ. ನೀವು ಕರೀಲಿಲ್ಲ ಅಂದ್ರೆ ನಾನೇ ಕರೀತೀನಿ. ಆಶಾ, ಆಶಾ, ಆಶಾ ಇಲ್ಲ, ಎಲ್ಲ ಹೊರಗಡೆ ಹೋಗೋಳೆ. ಯಾಕೆ ಹಿಂಗೋಡು ಕೂಗ್ತಾ ಇದೆಯಲ್ಲ, ಏನು ವಿಷಯ? ಅದು ಈ ಮನೇಲಿ ನಾಳೆ ಎಲ್ಲನೂ ನಾಳೆಯಿಂದ ಎಲ್ಲ ವೆರೈಟಿ ಫುಡ್ಸ್ ಎಲ್ಲ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಮನೇಲೆಲ್ಲ ಡೈಲಿ ಒಂದ್ಸಲ ಟಿಫನ್ನು, ಆಮೇಲೆ ಮಧ್ಯಾಹ್ನ ಅಲ್ಲ ಈವ್ನಿಂಗು ಸ್ನ್ಯಾಕ್ಸು ಎಲ್ಲನೂ ತಿನ್ಬೇಕಲ್ವಾ. ಅದಕ್ಕೆಲ್ಲ ಸ್ವಲ್ಪ ಐಟಮ್ಸ್ ಬೇಕಿತ್ತು. ತರೋಣ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ವಿ. ಮಾವಂಗೆ ಹೇಳ್ದೆ ನಾನು ತಗೊಂಡು ಬರ್ತೀನಿ ಕಣಮ್ಮ ಅಂತ ಹೇಳ್ತಾ ಇದ್ರು ಮಾವ. ಅದಕ್ಕೇನೆ ನಾನು ನಿಮ್ಮನ್ನು ಕರೆಸ್ದೆ. ನಿಮ್ಗೇನಾದರೂ ಬೇಕಿತ್ತಾ? ನಮ್ಗದು ಎಂಥದ ಮ್ಯಾಗಿ ಅಂತ ಮಾಡ್ತಾರಲ್ಲ, ಆ ಮ್ಯಾಗಿ, ಬಿಸಿಬೇಳೆ ಬಾತ್ ಪೌಡ್ರು, ವಾಂಗಿಬಾತ್ ಪೌಡ್ರು, ಆಮೇಕಿಂದ ತುಪ್ಪ ಇಲ್ಲ ಅಂದರೆ ನಮಗಂತೂ ತಿನ್ನಕ್ಕೆ ಆಗಕ್ಕಿಲ್ಲ ಬಿಡು. ತುಪ್ಪ ಅಂದರೆ ತುಪ್ಪ ನನಗಂತೂ ಅದು ಬೇಕು. ಆಮೇಕಿಂದ ಗೋಡಂಬಿ, ದ್ರಾಕ್ಷಿ ಅದಿರಲಿ. ಬಾದಾಮಿ ಹಾಲು ಬೇಕು. ಬಾದಾಮಿ ಹಾಲು ಕುಡಿಯೋಕ್ಕೆ ಅನ್ಕೋತಾ ಇದ್ದೆ ನಾನಂತೂ. ಬಾದಾಮಿ ಪುಡಿ ಎಲ್ಲನೂ ಬೇಕು ಅಂತ ಹೇಳ್ಬಿಟ್ಟು ಅದೊಂದು ಬೇಕು. ಆಮೇಕಿಂದ ನನಗೆ ಸೊಸೈಟಿ ಅಕ್ಕಿ ತಿಂದು ಅಭ್ಯಾಸನೇ ಇಲ್ಲ. ಸೋನಾ ಮಸೂರಿ ಅಕ್ಕಿ ನೆನೆಯ ನಂಗೆ ಭಾಳ ಇಷ್ಟ. ಸೋನಾ ಮಸೂರಿ ಅಕ್ಕಿ ನೆನೆಯ ಇದ್ರೆ ಭಾಳ ಚೆನ್ನಾಗಿರ್ತದೆ. ಸೋನಾ ಮಸೂರಿ ಅಕ್ಕಿ ಒಂದು ಪ್ಯಾಕೆಟ್ ಬೇಕು. ಹೇಳಿ ಪಾಪ, ನಮ್ಮ ಮನೇಲಿ ನಮ್ಮ ಜೊತೆ ನೀವು ಊಟ ಮಾಡ್ತೀರಲ್ವಾ? ಮಾಡ್ತೀವಿ. ಅದಕ್ಕೆ ಐಟಮ್ಸ್ ಎಲ್ಲ ನಮ್ಗೇನು ಇಷ್ಟನೋ ನಿಮಗೂ ಅದು ಇಷ್ಟ ಆಗಬೇಕಲ್ವಾ. ನಮಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬರೆದಿಟ್ಕೊಂಡಿದ್ದೀವಿ. ಈ ಪಾಪ ನೀವೆಲ್ಲ ಎಕ್ಸ್ಟ್ರಾ ಐಟಮ್ಸ್ ಹೇಳಿದ್ರೆ ಅದನ್ನು ಬೇರೆ ಬರೆದಿಟ್ಕೊಂಡಿದ್ದೀವಿ. ಎಲ್ಲ ಟೋಟಲ್ ಮಾಡಬೇಕಲ್ವಾ ಮಾವಯ್ಯ? ಎಲ್ಲ ಟೋಟಲ್ ನಮ್ಮ ಮನೆ ಟೋಟಲ್ ಫ್ಯಾಮಿಲಿಗೆ ಎಣ್ಣೆ ಈಗಾಗಲೇ ಒಂದು 700 ಚಿಲ್ಲರೆ ಆಗೈತೆ. 5 kg ಅಂದರೆ 10 kg ನಮ್ಮ ಮನೆಗೆ ಬೇಕೇ ಬೇಕು. 1,500 ರೂಪಾಯಿ ಎಣ್ಣೆಗೆ ಆಗ್ತೈತೆ. ಇನ್ನು ಅಕ್ಕಿ ಮೂಟೆ ಅಂದರೆ ಎಲ್ಲ 2,000. 25 kg ಮೂಟೆ ಇವ್ರು ಎಲ್ಲಿ ತರಬೇಕು ಅಂದರೆ 1,500 ಅಂತೂ ಬೇಕೇ ಬೇಕು. ಅದು ಇದು ಎರಡು ಒಂದೂವರೆ 3 ಆಯಿತು. ಇನ್ನು ಸಣ್ಣ ಪುಟ್ಟ ಕಡಲೆಬೇಳೆ, ಉದ್ದಿನಬೇಳೆ ಅದು ಇದು ಸೇರಿ ಅಂದಾಜು ಮಾವ ಒಂದು 7,000 ರಿಂದ 8,000 ಆಗುತ್ತಲ್ವಾ ಮನೆಗೆ ರೇಷನ್ ತಂದು ಹಾಕಬೇಕು ಅಂದರೆ? ಆಗುತ್ತೆ ಕಣಮ್ಮ, ಆಗುತ್ತೆ. ನೀವು ಒಂದ್ಸಲ ಯೋಚನೆ ಮಾಡಿ ನೋಡಿ, ನಿಮಗೂ ಎಷ್ಟೆಷ್ಟು ಬೇಕಾಗ್ಬೋದು ಅಂತ ಹೇಳ್ಬಿಟ್ಟು. ಸಾಕು, ಇನ್ನೇನಾದ್ರೂ ಬೇಕಾ? ಸಾಕು ಇನ್ನೇನಾದ್ರೂ ಬೇಕಾದ್ರೆ ನೋಡ್ಕೊಳ್ಳೋಣ. ಸಾಂಪು ಅದು ನನ್ನ ಮಗಳು ಹಾಕೊಳ್ಳೋದು ಲಾರಿಯಲ್ಲೂ ಪ್ಯಾರಿಸ್ ಅಂತ ಹೇಳ್ಬಿಟ್ಟು ಬರ್ತದೆ. ಅದೊಂದು ಸ್ಯಾನೆ ಕಾಸ್ಟ್ಲಿ ಸಾಂಪು. ಅದೊಂದು ಸಾಂಪ್ ತಂದ್ಬಿಟ್ರೆ ಸಾಕು, ಇನ್ನೇನು ಬೇಡ. ಕಾಫಿ ಪುಡಿ ಪಟ್ಟ ಒಂದು ನಮಗಂತೂ ಒಂದು 4 ಸಲ ಕಾಫಿ ಮಾಡ್ಕೊಂಡು ಕುಡಿಲಿಲ್ಲ ಅಂದರೆ ಅದೇನೂ ಆಗೋದೇ ಇಲ್ಲ ನಮಗಂತೂ ಮನ್ಸಿಗೆ ಸಮಾಧಾನ. ಅದೊಂದು ಸುಮ್ಮನೆ ಯಾಕೆ. ಸರಿ, ಎಲ್ಲ ಸೇರಿ ಒಂದು 10,000 ರೂಪಾಯಿ ರೇಷನ್ ಅನ್ಕೊಳ್ಳೋಣ. ತಿಂಗಳಿಗೆ ಒಂದು 10,000 ರೂಪಾಯಿ ರೇಷನ್ ಬೇಕೇ ಬೇಕು. ಯಾಕಂದರೆ ಈಗ ತುಂಬ ಜನ ಇದ್ದೀವಿ ಮನೇಲಿ. ಅಡುಗೆ ಒಂದ್ಸಲ ಮಾಡಿಬಿಟ್ರೆ ಒಂದೊಂದು ಸೇರು 2 ಸೇರು ಪಲಾವೇ ಮಾಡಬೇಕು. ಇವತ್ತು ಬೆಳಿಗ್ಗೆ ಮಾಡಿದ್ರಲ್ಲ ಅತ್ತೆ ಪಲಾವು, ಫುಲ್ಲು ಖಾಲಿ. ನಾನೋಗಿ ನೋಡ್ತೀನಿ ಪ್ಲೇಟಲ್ಲಿ ಸ್ವಲ್ಪನೂ ಇಲ್ಲ ತಿನ್ನೋಣ ಅಂತಂದರೆ. ಅದಂದಮೇಲೆ ಜಾಸ್ತಿ ಮಾಡಲೇಬೇಕಲ್ವ. 1,500 ಸೇರು ಹಂಗೆಲ್ಲ 2 ಸೇರು ಹಂಗೆ ಮಾಡಲೇಬೇಕಲ್ವ. ಅದಕ್ಕೆ ಡಿಸೈಡ್ ಮಾಡಿಬಿಟ್ಟು ಇದೆಲ್ಲ ತರಿಸ್ತಾ ಇರೋದು. ನೋಡಿ, ಈಗ ನೀವು ತಿಂತೀರಾ, ನಾವು ತಿಂತೀವಿ. ಮನೆ ಮಾತ್ರ ಇಬ್ರಿಗೂ ಅರ್ಧರ್ಧ ಅಲ್ಲ, ಎಲ್ಲದ್ರಲ್ಲೂ ಅರ್ಧರ್ಧ ಅಲ್ವಾ. ಟೋಟಲ್ 10,000 ಆಗುತ್ತೆ. ನಾವು 5,000 ಕೊಟ್ಬಿಟ್ಟು ಏನೇನು ಬೇಕೋ ಎಲ್ಲ ರೇಷನ್ ತೊಗೊಂಡು ಬರ್ತೀವಿ. ನೀವು ಒಂದು 5,000 ಇವಾಗ ಪೇ ಮಾಡಿ. ಆದಷ್ಟು ಬೇಗ ಹೋಗೋ ಐಟಮ್ಸ್ ಎಲ್ಲ ತೊಗೊಂಡು ಬರೋಣ. ಏನು 5,000 ಕೊಡ್ಬೇಕಾ? ನಾವ್ ಯಾಕೆ ಕೊಡ್ಬೇಕು 5,000? ಇದೇನು ಈ ಥರ ಹೇಳ್ತಾ ಇದ್ರಲ್ಲ? ಚೆನ್ನಾಗಿ ತಿಂತೀರಲ್ವಾ ಮನೇಲಿ, 5,000 ರೂಪಾಯಿ ಕೊಡೋಕ್ಕೆ ಆಗಲ್ವಾ? ಅದೆಲ್ಲ ನನ್ನ ಗಂಡನ ಕರ್ತವ್ಯ. ಎಂಡ್ರೂ ಮಕ್ಕಳನ್ನು ಸಾಕೋದು ಗಂಡನ ಕರ್ತವ್ಯ ತಾನೇ. ಹೌದೌದು, ನೀವ್ ಹೇಳೋದು ಸರಿನೇನೆ. ಮಾವಯ್ಯ ಪಾಪ ನಿಮ್ಮನ್ನ ಸಾಕದ್ ಜವಾಬ್ದಾರಿ ಮಾವಯ್ಯಂದು. ಆದ್ರೆ ಮಾವಯ್ಯನ ಹತ್ರ 10 ರೂಪಾಯಿ ಆಸ್ತಿಲ್ಲ, ಒಂದು ಕೆಲಸ ಇಲ್ಲ. ಮಾವಯ್ಯನ ಹತ್ರನೇ ಸೀರೋ ಐತೆ. ಅಂಥದ್ರಲ್ಲಿ ಈಗ ಪ್ರತಿಯೊಂದು ಐಟಮ್ನು ನನ್ನ ಗಂಡ ಚಿಕ್ಕ ಸಾವುಕಾರ ದುಡಿದ್ರೆ ಅದರಿಂದ ಮಾತ್ರ ತರಕ್ ಸಾಧ್ಯ ಐಟಮ್ಸ್ನ. ಇಲ್ಲಾಂದ್ರೆ ತರಕ್ ಸಾಧ್ಯ ಇಲ್ಲ. ಈಗ ಮಾವಯ್ಯನ ನಾವೇ ನೋಡ್ಕೋತಾ ಇದೀವಿ. ಹಂಗಂದ್ಮೇಲೆ ಮಾವಯ್ಯನ ಹತ್ರ ಏನಾದರೂ 5,000 ಇಸ್ಕೊಡ್ತೀನಿ ಅಂತ ಹೇಳಿದ್ರೆ ಧಾರಾಳವಾಗಿ ಇಸ್ಕೊಡಿ, ಏನ್ ತೊಂದರೆ ಇಲ್ಲ. ಹೋಗಿ ಐಟಮ್ಸ್ ಹಾಕೊಂಡು ತಗೊಂಡ್ ಬರ್ತೀನಿ. ಇದೇನ್ ಬಿಗ್ರೆ ನನ್ನ ಮಕ್ಕ ನೋಡ್ತೀರಾ? ನಾನು ತಗ 4 ಕಾಸು ಕಾಸಿಲ್ಲ. ನನ್ನ ಮಕ್ಕ ನೋಡ್ರೆ ನಾನು ಕೊಟ್ಬಿಟ್ಟೇನೆ. ಬೇಕಾದ್ರೆ ನಾನು ಗಂಡನ ತಗೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ ಅಷ್ಟೇನಿಯ. ಅದ್ಬಿಟ್ರೆ ನನ್ನ ತಗೇನು ಸದ್ಯ ಕಾಸಿನಿಂದ ತರನಿ ರೀ. ಒಂದು 5,000 ರೂಪಾಯಿ ನೀವೇ ಹಾಕ್ರಿ. ಎತ್ತಲೇ ನಿನ್ ಮಾಕಿಷ್ಟು ಕೊಟ್ಕೊಂಡಿದ್ದಿಲ್ಲ ಇನ್ನೊಬ್ಬ ಗಂಡನ ಓಕೆ ಹೇಳೋಗೆಲೆ. ನಾನೇನೋ ತಪ್ಪಿ ಮಾಡ್ಬಿಟ್ಟು ಕೊಟ್ಬಿಟ್ಟೆ ನಾನಂತೂ.
ಆಳ್ ಬಿದ್ದೋಗ್ಲಿ ಅಂತ ಹೇಳ್ಬಿಟ್ಟು ಹೊಡ್ಡೋಯ್ತಾನೆ ಆಸ್ತಿ ಪಾಸ್ತಿ ಎಲ್ಲ 7 ಎಕರೆ ಜಮೀನು ಅರ್ಧ ಮನೆ ಬರ್ಕೊಟ್ಟಿದೀವಿ. ಇನ್ನೂ ಮಾಡಕ್ ಹೋಗು ಈ ಎಲ್ಲನೂ ಕೂಲಿ ಕೆಲ್ಸಕ್ಕೆ ಹೋಗಿ. ಇಲ್ಲ ಅಂದ್ರೆ ನಾನು ಸೊಸೆ ಮಾಡೋ ಸರಿಯಾಗಿ ಏನಿ ಐತೆ. ಯಾವ ಕಾಸು ಗೀಸು ಎಲ್ಲ ಏನು ಕೊಡಕ್ಕಿಲ್ಲ, ಏನು ಊಟದ ಗಿಟ್ಟದ್ದೇನೋ ಕೊಡಕ್ಕಿಲ್ಲ. ಮಾಡಂಗಿದ್ರೆ ಮಾಡ್ಕ. ನಾನೇನು 5 ಪೈಸೆ ದುಡಿತಿಲ್ಲ. ನಾನೇ ನನ್ನ ಮಗನ ದುಡ್ಡಾಗ ತಿನ್ಕೊಂಡು ಆರಾಮಾಗಿದ್ದೀನಿ. ಇವ್ರು ಬೇರೆ ಬಂದ್ಬಿಟ್ರು. ಓಕೆ, ನಿಮ್ಗೇನಾದ್ರೂ ಐಟಮ್ಸ್ ತರ ದುಡ್ಡು ಕೊಡಕ್ಕಾಗ್ಲಿಲ್ಲ ಅಂತಂದ್ರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾವೇನು ನಿಮಗೆ ಇದು ಮಾಡಲ್ಲ. ನೀವೇನಾದ್ರೂ ದುಡ್ಡು ಕೊಡಲ್ಲ ಅಂತಂದ್ರೆ ಈ ಮನೇಲಿ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಬಟ್ಟೆ ವಾಶ್ ಮಾಡೋದು ಎಲ್ಲ ಪ್ರತಿಯೊಂದು ಕೆಲಸನೂ ನೀವೇ ಮಾಡಬೇಕು. ನಾನು ನಮ್ಮತ್ತೆ ಯಾರೇನು ಕೆಲಸನೂ ಮಾಡಲ್ಲ. ಯಾಕಂದ್ರೆ ನಾವು ದುಡ್ಡು ಕೊಡ್ತೀವಿ, ನೀವು ಕೆಲಸ ಮಾಡಿ. ಅದಕ್ಕೂ ಇದಕ್ಕೂ ಸಮ ಆಗೋಗ್ಬಿಡುತ್ತಲ್ವಾ? ಎರಡರಾಗೊಂದು ಒಪ್ಕೋಬೇಕು. ಒಂದು ಕೆಲಸ ಮಾಡಬೇಕು, ಇಲ್ಲಾಂದ್ರೆ ನಮ್ಗೆ ಈಕ್ವಲ್ ಆಗಿ ದುಡ್ಡು ಕೊಡಬೇಕು. ಅವಾಗ ನಾವು ಅರ್ಧ ಕೆಲಸ ಮಾಡ್ತೀವಿ, ನೀವು ಅರ್ಧ ಕೆಲಸ ಮಾಡಿ. ಇಲ್ಲಾಂದ್ರೆ ನಾವು ದುಡ್ಡು ಕೊಡ್ತೀವಿ, ನೀವು ಪೂರ್ತಿ ಕೆಲಸ ಮಾಡಿ. ಅಷ್ಟೇ. ಮನೆಗೆ ಐಟಮ್ ತರೋದು ಸಂಜೆ ಒಳಗಡೆ ತರಬೇಕು. ದುಡ್ಡು ಅಡ್ಜಸ್ಟ್ ಮಾಡೋದಾದ್ರೆ ಆದಷ್ಟು ಬೇಗ ದುಡ್ಡು ಅಡ್ಜಸ್ಟ್ ಮಾಡಿ, ಸರಿನಾ? ನನಗೇನು ತೊಂದರೆ ಇಲ್ಲ. 10 20 ಸಾವಿರ ನಮ್ಮ ಮಾವಂಗೆ ಈಗಲೇ ಕೊಡ್ತೀನಿ ರೇಷನ್ ತಗೋಬರಕ್ಕೆ. ನಿಮಗೂ ಅಷ್ಟೊಂದು ಇದ್ದಿದ್ರೆ ಕೊಟ್ಬಿಡಿ, ತೊಂದರೆ ಇಲ್ಲ. ಮಾವಯ್ಯ ಇವ್ರು ಏನಾದ್ರು ಅಮೌಂಟ್ ಕೊಟ್ರೆ ಆಮೇಲೆ ನನ್ನ ಹತ್ರ ಬಂದು ಕೇಳಿ. ನಾನು 5 ಸಾವಿರ ಕೊಡ್ತೀನಿ. 10,000 ರೂಪಾಯಿ ಮನೆಗೆ ಏನೇನು ರೇಷನ್ ಬೇಕೋ ಎಲ್ಲನೂ ತಂದುಬಿಡೋಣ, ಓಕೆನಾ? ಈಗ ನಾನು ಹಾಸ್ಪಿಟಲ್ ಹತ್ರ ಹೋಗ್ತೀನಿ, ಸ್ವಲ್ಪ ವರ್ಕ್ ಇದೆ. ಹಾಗೇನೆ ಮಾವ, ಇವ್ರೇನಾದ್ರೂ ಅಮೌಂಟ್ ಕೊಡಲಿಲ್ಲ ಅಂತಂದರೆ ಮನೆಗೆ ಅಡುಗೆ ಮನೆಯದೆಲ್ಲನೂ ಐಟಮ್ಸ್ ಎಲ್ಲ ಸ್ವಲ್ಪ ಅಬ್ಯೂರ್ನಲ್ಲಿ ಇಟ್ಬಿಡಿ. ನೀವೇ ಸ್ವಲ್ಪ ಮೇಂಟೈನ್ ಮಾಡಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಅಡುಗೆ ಮಾಡ್ಕೊಳ್ಳೋಣ. ನನಗೆ, ನಿಮಗೆ, ಅತ್ತೆಗೆ, ನನ್ನ ಗಂಡಂಗೆ ಅಷ್ಟು ಜನಕ್ಕೆ ಹೊಟ್ಟೆ ತುಂಬ ಮಾಡ್ಕೊಂಡು ಹೊಟ್ಟೆ ತುಂಬ ತಿಂದ್ಬಿಟ್ಟು ತೊಳೆದಾಕೊಳ್ಳೋಣ. ಇವ್ರು ಬೇಕಾದರೆ ಇವರೇ ತೊಗೊಂಡು ಬಂದು ಮಾಡ್ಕೊಂಡು ತಿಂದು ತೊಳೆದಾಕ್ಲಿ. ಎರಡೆರಡು ಒಲೆ ಇದಾವಲ್ಲ, ಯಾರು ಯಾವುದ್ರಲ್ಲಾದರೂ ಮಾಡ್ಕೊಳ್ಳಿ. ರೇಷನ್ ಮಾತ್ರ ಉಪ್ಪಿಂದ ಹಿಡ್ದು ಹುಣಸೆಹಣ್ಣಿಂದ ಹಿಡ್ದು ಏನೂ ಇರಬಾರ್ದು ಮಾವ ಅಲ್ಲಿ, ಸರಿನಾ? ಎಲ್ಲ ಜವಾಬ್ದಾರಿ ನಿಮ್ದೇನೆ. ಅಯ್ಯೋ ಸೊಸೆ, ನಂಗೆ ಇದಕ್ಕಿನ್ನೂ ಬೇರೆ ಏನಾರ ಕೆಲಸ ಐತಿ ಅನ್ಕೊಂಡೆ. ಇದೇನೇನಿಯ ಕೆಲಸ? ಇನ್ಮೇಲೆ ನಾನು ನನ್ನ ಹೆಂಡ್ರು ಆರಾಮಾಗನ ಇರ್ತೀವಿ ಕಣಪ್ಪ. ಸದ್ಯ ಒಳ್ಳೆ ಐಡಿಯಾ, ಒಳ್ಳೆ ಕೆಲಸ ಮಾಡ್ಬಿಟ್ಟೆ. ನನ್ನ ತಲೆಗೂ ಓಡೇ ಇರಲಿಲ್ಲ ಇದೆಲ್ಲನೂ. ಆಯ್ತು ತಗೊಳವ, ಆಯ್ತು. ನೀನು ಹೇಳ್ದಂಗೆ ಏನಿಯ ಮಾಡ್ತೀನಿ. ಅಡುಗೆ ಮನೆಗಿರೋ ಸಾಮಾನೆಲ್ಲ ಎತ್ಕೊಂಡೋಗಿ ಈ ರೂಮಾಗಿ ಇಕ್ಕತ್ತೀನಿ. ಏನು ಎಣ್ಣೆ ಬಾಟ್ಲು, ತುಪ್ಪದ ಬಾಟ್ಲು, ಕಾಫಿ ಪುಡಿ ಏನು ಇರಬಾರ್ದು ಮಾವ, ಸರಿನಾ? ಸರಿ ಕಣವ. ಹಾಗೇನೆ ಮಾವಯ್ಯ, ಫ್ರಿಡ್ಜ್ಗೆ ಬೀಗನೂ ಹಾಕಿ. ಮನೇಲಷ್ಟೇ ಅರ್ಧ ಪಾಲಿರೋದು, ಆದ್ರೆ ಮನೆಗೆ ಐಟಮ್ಸ್ ಎಲ್ಲ ಅತ್ತೆ ನೀವು ತಂದಾಕಿರುತ್ತಾನೆ. ಇದ್ರಲ್ಲೆಲ್ಲ ಯಾಕೆ ಪಾಲು ಕೊಡ್ಬೇಕು ಮಾವಯ್ಯ? ಫ್ರಿಡ್ಜು ನಮ್ದೆ, ಟಿವಿನೂ ನಮ್ದೆ, ಎಲ್ಲ ನಮ್ದೆ. ಅರ್ಧ ಮನೆ ಇಟ್ಕೊಂಡಿರು, ಏನಾದರೂ ಮಾಡಲಿ ಬಿಡಿ, ನಮ್ಗೇನಂತೆ. ಸರಿ ಮಾವ, ನಾನು ಹಾಸ್ಪಿಟಲ್ ಹತ್ರ ಹೋಗ್ತೀನಿ. ಅಯ್ಯೋ, ಹಿಂಗೆ ಬರೋದು ಹಂಗೆ ಹೋಗೋದು ಹತ್ರ ಇರೋದಕ್ಕೆ ಹೆಂಗೋ ಸರಿ ಹೋಯ್ತು ನನಗೆ. ಪೇಷಂಟ್ಸ್ ಎಲ್ಲ ಕಾಯ್ತಾ ಇರ್ತಾರೆ ಮಾವಯ್ಯ, ನಾನು ಬರ್ತೀನಿ. ಅಯ್ಯಯ್ಯೋ, ನಮ್ಮ ಮನೆಗೆ ಎಂತ ಇಂಟೆಲಿಜೆಂಟು ಬುದ್ಧಿವಂತ ಸೊಸೆ ಬಂದ್ಬಿಟ್ಲಪ್ಪ. ನನ್ನ ಹೆಂಡ್ರಿಗೆ ತಲೆನೇ ಇರಲಿಲ್ಲ. ನನ್ನ ಸೊಸೆಗಂತೂ ತಲೆನೋ ತಲೆ. ಇಂಟೆಲಿಜೆಂಟು ಇಂಥ ಸೊಸೆನೇ ಎಲ್ಲರ ಮನೆಗೂ ಬಂದ್ಬಿಟ್ರೆ ಮನೆ ಅಂತೂ ಉದ್ಧಾರ ಆಗೋಗ್ಬಿಡ್ತದೆ. ಏ ಶಾರದಿ, ಏನು ಮಾಡದೆ? ಏನು ಅರ್ಥನೇ ಆಯ್ತಿಲ್ವಲ್ಲ. ಈ ಕಾಸೆಲ್ಲಿಂದ ತರನಿ? ಕಾರಿಗೆ EMI ಕಟ್ಟಬೇಕು. ಈಗ ಮನೆ ಸಾಮಾನಿಗೂ ದುಡ್ಡು ಕೇಳ್ತಾವಳಲ್ಲ. ಇಷ್ಟು ದಿನ ಹೆಂಗೋ ಮುಚ್ಕೊಂಡು ತಿನ್ಕೊಂಡಿದ್ವಿ. ಈಗ ಕಾಸು ಅಂದರೆ ಅಷ್ಟೇ ಆಗೋಯ್ತದ? ಕಾಸು ಆಗೋಕ್ಕಿಲ್ಲ, ಏನೂ ಆಗೋಕ್ಕಿಲ್ಲ. ಈಗ ನಮ್ಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ. ನಿಮ್ಮ ಮಗವನಲ್ಲ, ನಿಮ್ಮ ಮಗನ ಕ್ಯಾಮೆ ಕಳಿಸಿ ಹೋಯ್ತಾನೆ, ಗಂಡ್ಸ್ತಾನೆ, ಹೋಗ್ಬಿಟ್ಟು ದುಡ್ಕೊಬಿಟ್ಟು ಬರ್ತಾನೆ. ನಾವು ಹೆಂಗಸ್ರು ಏನು ಮಾಡೋಕ್ಕಾಯ್ತದೆ? ಈಗ ಅವ್ನು ಚಿಕ್ಕ ಸಾವುಕಾರ ಹೋಗ್ಬಿಟ್ಟು ಎಲ್ಲ ದುಡ್ಕೊಂಬಿಟ್ಟು ಬರಲ್ವೇ? ಹಂಗೇನೆ ನಿಮ್ಮ ಮಗನೂ ಹೋಗ್ಬಿಟ್ಟು ಅಂತ ದುಡ್ಕೊಂಬಿಟ್ಟು ಬಂದು ನನ್ನ ಕೈ ಸೌದೈತದೆ. ಅವ್ನಿಗೂ ಕಳಿಸಿ ಸುಮ್ಕಿರನಿಯ ಹೋಗಿ ಹೊಸಿ ದುಡ್ಕೊಂಬಿಟ್ಟು ಚೆನ್ನಾಗಿ ಬರಲಿ. ನನಗಂತೂ ಆಗಕ್ಕಿಲ್ಲ ನೋಡಿ ಹಿಂಗೆಲ್ಲನೂ. ಸುಮ್ಕೇನಿಯ ಕಾಸು ಗೀಸಿಲ್ದಂಗೆ ಮಕ್ಕಳಿಸ್ಕೊಳ್ಳೋದೆಲ್ಲನೂ. ಇಲ್ಲ ಮನೆ ಕೆಲಸ ಎಲ್ಲ ನಾವೇ ಮಾಡ್ಬೇಕಾಯ್ತದೆ. ನನಗಂತೂ ಮನೆ ಕೆಲಸ ಮಾಡೋಕ್ಕಂತೂ ಬೇಜಾರಾಯ್ತದೆ. ನಿಮ್ಮ ಮಗಂಗೆ ಹೊಸಿ ಹೇಳ್ಬಿಟ್ಟು ಕಳಿಸಿ ನೋಡಿರಿ. ನನ್ನ ಮಗಂಗೆ ಹಳೆದೆಲ್ಲ ಮರ್ತೋಗ್ಬಿಟ್ಟು ಗೆಪ್ತಿನೇ ಇಲ್ಲ ಬಡ್ಡಿಗೆ. ಹೆಂಗೆಂಗೋ ಮಾತಾಡ್ತಾನೆ. ಇವಳು ಬರೋ ಗಂಟ ಚೆನ್ನಾಗಿರ್ತದೆ. ನಾನು ಹೇಳಿಲ್ವ ನಿನಗೆ? ಆ ಉಷಾ ಖತರ್ನಾಕು, ಅವಳು ಬರೋ ತನಕ ಚೆನ್ನಾಗಿರ್ತೈತೆ. ಬಂದ ಮೇಲೆ ಏನು ಚೆನ್ನಾಗಿರಲ್ಲ, ಎಲ್ಲ ಹಾಳಾಗಿ ಹೋಗ್ತೈತೆ ಅಂತ ನಾನು ನಿನಗೆ ಹೇಳಿಲ್ವ ಶಾರದಿ? ನೀನೇ ಕೇಳಲಿಲ್ಲ. ಈಗ ನೋಡು ಸರಿಯಾಗಿ ಮಾಡ್ತಾವಳು ನಮ್ಗಂತೂ. ಇನ್ನು ಕುಂತ್ಕೊಂಡ್ರು ನಿಂತ್ಕೊಂಡ್ರು ಇವಳು ಕಾಟ ತಪ್ಪಲ್ಲ ನಮಗಿನ. ಇವಳು ಹಿಂಗೆ ಆಡ್ತಾಳೆ ಅಂತ ನನಗೇನು ಗೊತ್ತಿತ್ತು? ಹೆಂಗೋ ಮಾಮೂಲಿ ಹಂಗೆ ಇರ್ತಾಳೆ ಅಂತ ನೀನು ಅನ್ಕೊಂಡಿದ್ದೆ. ಹೆಂಗೆ ಸಿಕ್ಕರಂಗೆ ಆಡ್ತಾಳೆ ಅಂತ ನನಗೇನು ಕನ್ಸು ಬಿದ್ದಿತ್ತಾ? ಆಡ್ಕೊಳ್ಳಿ ಬಿಡಿ, ದೇವ್ರವನೇ ನೋಡ್ಕೊತಾನೆ. ಬನ್ನಿ ಹೋಗನಿ, ಹೆಂಗಾರ ಮಾಡಿ ಕಾಸೊಂದು ಸನಿ ಫಸ್ಟು. ನನ್ನ ಗಂಟೆ ತಗೊಂಡು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ರೀ. ಫಸ್ಟ್ ಹೋಗಿ ದುಡ್ಡು ಅನ್ಸು. ನಾವು ಯಾಕೆ ಇವ್ರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು? ದುಡ್ಡು ಬಿ ಸಾಕಿದ್ರೆ ನಾವು ಸುಮ್ಮನೆ ಆಯ್ತಾರೆ ಅವ್ರನ್ನೂ.